ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಈಗಾಗಲೇ ತನಿಖೆಯನ್ನ ಶುರು ಮಾಡಿರುವಂತಹ ಪೊಲೀಸರು ಅನುಮಾನಾಸ್ಪದ ಸಾವು ಅಂತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕೇಸ್ ಮಾಡ್ಕೋಬೇಕಲ್ಲ, ಅನುಮಾನಾಸ್ಪದ ಸಾವು ಅನ್ನೋ ಆಂಗಲ್ನಲ್ಲಿ ಕೇಸ್ನ ಫೈಲ್ ಮಾಡ್ಕೊಂಡಿದ್ದಾರೆ. ಮುಂದೆ ಹಲವು ಆಯಾಮಗಳಲ್ಲಿ ನಡೆಯುತ್ತೆ ಇನ್ವೆಸ್ಟಿಗೇಷನ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್, FSLನ ವರದಿ ಜೊತೆಗೆ TJ ಜೋಸೆಫ್ ದೂರಿನ ಅನ್ವಯ FIR ದಾಖಲಿಸಿ ತನಿಖೆಯನ್ನ ಮಾಡ್ತಾರೆ. ತನಿಖೆ ಆಗಬೇಕಲ್ಲ. ಈಗ IT ಅಧಿಕಾರಿಗಳು ದಾಳಿಯನ್ನ ಮಾಡಕ್ಕೆ ಬಂದ್ರು. IT ಅಧಿಕಾರಿಗಳ ಒಂದು ಪತ್ರಕ್ಕೆ ಸೈನನ್ನ ಹಾಕಿ ತಮ್ಮ ಬಾಡಿ ಗಾರ್ಡ್ಗೆ ಇಲ್ಲೇ ಇರು, ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳಿ ತಮ್ಮ ಕೊಠಡಿಗೆ ಹೋಗಿ ಲಾಕ್ನ ಮಾಡ್ಕೊಂಡಂತ ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ CJ ರಾಯ್ ತಮ್ಮ ಬಳಿ ಇದ್ದಂಥ ಗನ್ನಿಂದ ಗುಂಡು ಹಾರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಆಗಬೇಕಾಗಿದೆ. ಬಟ್ ಇನ್ವೆಸ್ಟಿಗೇಷನ್ ಯಾವ ಆ್ಯಂಗಲ್ನಲ್ಲಿ ಆಗಬೇಕು, ತನಿಖೆಯಲ್ಲಿ ಏನೆಲ್ಲ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಈಗ ಪ್ರಶ್ನೆ ಇರೋ ಅಂಥದ್ದು ನೋಡೋದಾದರೆ, ತನಿಖೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಆತ್ಮಹತ್ಯೆಯ ಸ್ಥಳದಲ್ಲಿ ಇದ್ದಂಥ IT ಅಧಿಕಾರಿಗಳಿಗೆ ಮೊದಲನೇದಾಗಿ ಪೊಲೀಸರು ನೋಟಿಸ್ ಕೊಡ್ತಾರೆ. ಪ್ರಕರಣ ದಾಖಲಾಗಿದೆಯಲ್ಲ, ಸ್ಥಳದಲ್ಲಿ ಯಾರಿದ್ರು ಆತ್ಮಹತ್ಯೆ ಆದಾಗ ಅವ್ರಿಗೆಲ್ಲರಿಗೂ ನೋಟಿಸ್, ಸ್ಥಳದಲ್ಲಿ ಇದ್ದಂಥ IT ಅಧಿಕಾರಿಗಳಿಗೆ. ಎರಡನೇದು, ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವರವರ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರೆ. ಮೂರನೇದು, ಕಾನ್ಫಿಡೆಂಟ್ ಸಂಸ್ಥೆಯ ಸಿಬ್ಬಂದಿಯ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ ಪೊಲೀಸರು. ನಾಲ್ಕನೇದು, ಉದ್ಯಮಿ CJ ರಾಯ್ ಬ್ಯಾಂಕ್ನ ವಹಿವಾಟನ್ನ ಪರಿಶೀಲನೆ ಮಾಡ್ತಾರೆ. ಇನ್ನು ಅದಾದ ಮೇಲೆ ಘಟನಾ ಸ್ಥಳದಲ್ಲಿ ಸಿಗುವಂಥ ಸಾಕ್ಷ್ಯಗಳ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಅದು ಫಿಂಗರ್ ಪ್ರಿಂಟ್ ಆಗಿರಬಹುದು, ಐ ವಿಟ್ನೆಸ್ ಸ್ಟೇಟ್ಮೆಂಟ್, ಮೃತನ CDR, ಕಾಲ್ ರಿಪೋರ್ಟ್, ಮೊಬೈಲ್ ಡೇಟಾ ಪರಿಶೀಲನೆ ಮಾಡ್ತಾರೆ. ಸೋಕೋ ಟೀಮ್ ಕೂಡ ಮಾಹಿತಿಯನ್ನು ಕಲೆ ಹಾಕೋದಿದೆ. ಪೋಸ್ಟ್ ಮಾರ್ಟಮ್ FSL ವರದಿಯ ಪರಿಶೀಲನೆ ಆಗುತ್ತೆ. IT ದಾಳಿಗೆ ಮೂಲ ಕಾರಣವೇನು, ಕಾರಣವನ್ನು ಕೂಡ ಪತ್ತೆ ಹಚ್ಚುತ್ತಾರೆ ಪೊಲೀಸರು. ಮೂಲತಃ ಕೇರಳದವರಾಗಿರೋ ಅಂತಹ ಮೃತ ಉದ್ಯಮಿ CJ ರಾಯ್ ಕೇರಳ, ಬೆಂಗಳೂರು ಸೇರಿದಂತೆ ಹೊರ ದೇಶಗಳಲ್ಲೂ ಕೂಡ ಉದ್ಯಮಗಳನ್ನು ಸ್ಥಾಪಿಸಿದ್ದಾರೆ. ಅಲ್ಲೂ ಅವರ ಉದ್ಯಮಗಳು ಇದೆ. ಸಿನಿಮಾ, ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು. CJ ರಾಯ್ ಸಂಸ್ಥೆಯಲ್ಲಿನ ಹೂಡಿಕೆಗಳ ಬಗ್ಗೆಯೂ ಕೂಡ ಪರಿಶೀಲನೆ ಆಗುತ್ತೆ. ಸೊ ಇಷ್ಟು ಆಯಾಮದಲ್ಲಿ ಈಗ ತನಿಖೆ ಆಗುತ್ತೆ. ತನಿಖೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಈಗ ಯಾವೆಲ್ಲ ಆಯಾಮದಲ್ಲಿ ತನಿಖೆ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಫಸ್ಟು ಅಲ್ಲಿ ಇದ್ದಂಥ ಇನ್ವೆಸ್ಟಿಗೇಷನ್ ಆಫೀಸರ್ಸ್, IT ಆಫೀಸರ್ಸ್ಗೆ ನೋಟಿಸ್, ಜೊತೆಗೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಏನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಕಚೇರಿಯಲ್ಲಿ ಯಾರೆಲ್ಲ ಇದ್ರೋ ಕಚೇರಿಯ ಸಿಬ್ಬಂದಿ ಅಂತ ಅವ್ರಿಗೆಲ್ಲರಿಗೂ ನೋಟಿಸ್, ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದು. ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡಂಥ ಸ್ಥಳ, ಕಾಲ್ ಡೀಟೇಲ್ಸ್, ಮೊಬೈಲ್ ಡೇಟಾ ಸೋಕೋ ಟೀಮಿಂದನೂ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಕೂಡ ಪರಿಶೀಲನೆ ಮಾಡೋದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.